ಏನು ಚಂದ ಸುಖ ಐತ್ರಿಪ್ಪ ಈ ಹೊಲ್ದಾಗ ಕೆಲಸ ಮಾಡೋದು ಅಂತ ಅಲ್ರಿ. ಕಾಕಿ ಚೊಣ್ಣ ಹಾಕೊಂಡು 4 ಮಂದಿಗೆ ಊಟ ಹಾಕ್ಲಿಲ್ಲ ನಮ್ಮ ಕರ್ಮಕ್ಕ. ಆದ್ರೆ ಈಗ ನೋಡ್ರಿ ಹೊಲಕ್ಕ ಕೆಲಸ ಮಾಡಕ್ ಹೋದಾಗಿಂದ ಸಾಕು ದಿನ 6 ಮಂದಿಗೆ ಊಟ ಹಾಕಿ ಹೆಂಗಾರ ಆಗಲಿ ಈ ಚಂದ್ರಪ್ಪ ಸಾವ್ಕಾರ್ನ ಹೊಲದಾಗ ಆ ಕೆಂಚಿ ಕೊಳ್ಳಿಗೆ ತಾಳಿ ಕಟ್ಟ ಬಿಡ್ತೀನಿ ಇವತ್ತ. ಗಡಬಡಿಸಿ ನಾನ ಹೊಂಟ್ರ ತಾಳಿ ಕಟ್ಟಕ್ ಬಂದ್ರೆ ಬಿಡ್ತಾನ ನಮ್ಮಪ್ಪ. ಎಲ್ಲಿದ ನಿಮ್ಮಪ್ಪ ಓಡಿಗೇನಲ್ಲ? ಈಗ ಚಿತ್ರ ಹಿಡ್ಕೊಂಡು ಬಂದ ಕಿರಿ ಮ್ಯಾಗ 3 ಕರಿ ಮರಿದವಂತ ಮಗನವ ಅಲ್ಲಪ್ಪ ಮಗನ ಮತ್ತು ಬಂದಿಲ್ಲ ಮಗನ ನನ್ನ ಕೆಲಸಕ್ಕೆ ಅಡ್ಡ. ಅಲ್ಲ ಗೆಳೆಯ ಚಿಂತೆ ಮಾಡಕ್ ಹೋಗ್ಬೇಡ, ಹೆದ್ರಕ್ ಹೋಗ್ಬೇಡ. ಹೇಗಿದ್ರು ಬೆಳ ಕರಿಯಾಕ ಬಂದೈತೆ. ಇಬ್ಬರು ನಡುವೆ ಜಗಳನ್ನ ಬೇಡ, ಇಬ್ರು ಒಂದಾಗ್ಬಿಡಣ. ಇಬ್ರು ಒಂದಾಗ ಏನ್ ಮಾಡನಿಕ್ಕಿನ ಏನ್ ಮಾಡನಂತಿದಿ? ಇಲ್ಲದಕ್ಕಿನ ಉದ್ದಾಗ ಸೀಳಿ ಬಿಡಣ. ಇದಕ್ ನಂದು ಒಪ್ಪಿಗಿಲ್ಲ. ಒಂದು ಭಾಗ ನೀ ತಗ, ಒಂದು ಭಾಗ ನಾ ತಗೊಂತೀವಿ. ಹಂಗಲ್ಲ, ಇದಕ್ಕೆ ನಂದು ಒಪ್ಪಿಗಿಲ್ಲ. ಮತ್ತೆ ಹೆಂಗ ಮಾಡನಂತಿ? ನಟ್ಟು ಬರ್ಕ ಕತ್ತರಿಸಿ ಬಿಡಣ. ಮ್ಯಾಗಿಂದು ಗುಡ್ ಗಾಡ್ ನಿನಗಿರ್ಲಿ, ಕೆಳಗಿಂದ ನೀರಾವರಿ ನಮಗಿರ್ಲಿ. ಬಂದ್ ಬಿಡ ಮಗನ. ಗುಡ್ಗಾಡ್ ನೋಡಿ ನೀರಾವರಿ ಹೊಡಿಬೇಕು. ಅಲ್ಲ ನೋಡಕ್ ಇಟ್ಟದಿನ ಅಂತೇಳಿ ನನ್ನ ಗುಡ್ಗಾಡ ಮಗನ. ಮತ್ತೆ ಹ್ಯಾಗ ಮಾಡನಂತಿಲ್ಲ? ಇದಕ್ಕೆ ನನಗ ಒಪ್ಪಿಗೆ ನೋಡಪ್ಪ. ಮತ್ತೆ ಹ್ಯಾಗ ಮಾಡನಂತ? ಇದಕ್ಕ ಒಂದ ದಾರಿ, ಸೀದಾ ಹೋಗಿ ಗುಳಗಡ್ಡೆ ಇಲ್ಲೇ ಇದೈತಲ್ಲ ಪೆಟ್ರೋಲ್ ಬಂಕ್, ಅಲ್ಲಿಂದ ಒಂದು ಕ್ಯಾನ್ ಪೆಟ್ರೋಲ್ ತಗೊಂಬಂದು ದವ 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 ಸುರ್ತ ಸುರ್ವಿ ಕಡ್ಡಿ ಕೆರೆದ ಬೆಂಕಿ ಹಚ್ಚಿ ಬಿಡೋಣ, ಬೂದೆ ಬಿಡೋಳಕ್ಕೆ. ಇದಕ್ಕೆ ಹಾಕಿದ ಒಪ್ಪಿಗೆ ಐತೆ ಕೇಳ. ಮತ್ತೆ ತಲೆ ಕಡ್ಸಿಡಕ ಹೋಗ್ಬೇಡ. ಬಡ ಬಡ ಸುಟ್ಟು ಬೂದಿ ತಗೊಂಡು ಎಲ್ಲ ಮುಟ್ಟಕ್ ಹೋಗ್ಬಿಡ್ರಿ, ಹಣಿಗೆ ಹಚ್ಕೊಂಡು ಹೊಂಟ ಬಿಡದ. ಮತ್ತೇನೆ ಜಗ ಎಲ್ಲಿ ಕಾಣೆ ಎಲ್ಲವ್ವ ನಿನ್ನ ಎಲ್ಲಿ ಕಾಣೆ ಮಾಸ್ತರ ಹಿಂದ ಬೆನ್ನ ಹತ್ತಾರ. ನಿನ್ನವನ ಅಲ್ವಾ? ಅಲ್ಲ ಇಬ್ರಿ ಅಂದ್ರ ಆಟ ಮಾಡೋಣ. ಇಲ್ಲ ಅಂದ್ರ ಬಳ ಬಳ ಒಂದು ಏನ ಗಿಳಿ ಹಿಡ್ಕಣ ಹೋಗ್ಬಿಡಣ ಇಬ್ರು. ರಾಮ ಬಲ ಭವಿಷ್ಯ ಬಲ ಗುರು ಬಲ. ರಾಮ ನುಡಿದಾನ ಭವಿಷ್ಯ ನುಡಿದಾನ. ಆಗುದೆಲ್ಲ ಒಳ್ಳೇದಾಗುದೈತಿ, ನಿನಗೆ ಆಗುದೊಂದು ನಾನು ಹೇಳ್ತೀನಿ, ಶುದ್ಧ ಆಗುದೈತಿ. ಅದು ಶುದ್ಧ ಆಗಬೇಕಂದ್ರೆ ನೀನು ಹನುಮಂತಿಯವರು ಗುಡಿಗೆ ಹೋಗಬೇಕು, ಕಲ್ಲ ಗುಡ್ಡದ ಮ್ಯಾಗ ಕುಂದಿರ್ಬೇಕು, ಒಂದು ಊದಿನ ಕಡ್ಡಿ ಹಚ್ಚಬೇಕು. ನಾನು ಹೇಳೋದೆಲ್ಲ ನಿನಗೆ ಬರೀ ತಿಳಿದೀತಾ? ತಿಳಿದಿದ್ರ ಮಾತು ಬರ್ತಿದ್ವು, ತಿಳಿಯೋದಿಲ್ಲ ಬ್ಯಾಡೀಗ. ಸಿದ್ದನಾಟ ಜೋಳಿಗೆ ಆಗ ಒಕ್ಕಲಿಗರ ಆಟ, ಹೊಲ್ದಾಗ ಹುಡುಗ ಹುಡುಗಿಯರ ಆಟ, ಸ್ಟೇಜ್ ಆಗ ಮ್ಯಾಗಲ್ ಮನೆ ತೀಪವ ಆಚೆ ಮನೆ ಕಾಲವ. ನಂದೊಟ್ಟು ಏನ್ರ ಹೇಳ್ತೇನೆ ನಿಂದ ಹೇಳ್ತೀವಿ, ಕೈ ಕೊಡು ನೋಡೋಣ. ಕೈ ಕೊಡ್ಬೇಕ? ಎಡಗೈ ಬೇಕ ಬಲಗೈ ಬೇಕ? ಹೆಣ್ಮಕ್ಳದ ಎಡಗೈ, ಗಂಡು ಮಕ್ಳದ ಬಲಗೈ. ಇಲ್ಲ ನಾ ಬಲಗೈನ ಕೊಡಕ್ಕೆ. ಬಲಗೈ ನಾವು ನೋಡುವುದಿಲ್ಲ, ಪದ್ಧತಿ ಒಳಗೆ ಹೇಳುವುದೆಲ್ಲ ಒಂದು ಪದ್ಧತಿ ಅದ, ನೀಟಾಗಿ ಪದ್ಧತಿ ಅದ. ಆ ಪದ್ಧತಿ ಪ್ರಕಾರ ಹೇಳುದು. ನಾವು ಎಡಗೈ ಕೊಡೋದು ನೀನು ಬಲಗೈ ಕೊಡ್ತೀಯ ಅಂದ್ರೆ ನಾವು ಹೇಳುವುದಿಲ್ಲ. ನಮ್ಮ ಭವಿಷ್ಯದಾಗ ಎಡ ಆಗ್ತದ. ನಾವು ಬಿಡೋದಿಲ್ಲ ನಾವು ಬಿಡಂಗಿಲ್ಲ. ನೀವ್ ಏನ್ ಹೇಳಿದ್ರು ಕೇಳಂಗಿಲ್ಲ. ನಾವು ನಮ್ಮಪ್ಪ ಬರ್ಲಿ, ನಮ್ಮಪ್ಪ ಬಂದ್ ಯಾರ ಮಾಡ್ಕೊಂತ ಅವ್ರನ್ನ ಮಾಡ್ಕೊಳಕಿನ. ಅಲ್ಲ ಒಂದ್ ವೇಳೆ ನಿಮ್ಮಪ್ಪ ಇಬ್ಬರನ್ನ ಮಾಡ್ಕಂದ್ರೆ ಇಬ್ಬರನ್ನ ಮಾಡ್ಕೊತೀನಿ ದೋಸ್ತ. ಅಪ್ಪಲ್ಲ, ನಿಮ್ ತಾತನೇ ಬಂದ್ರು ನಾವು ಬಿಡಲ್ಲ. ಬಿಡೋದು ಬೇಡ, ಈಗ ಒಗೆದು ಬೇಡ. ಹೊಡಿ ಅಂತ ಅಕ್ಕ ಕರಿತೀನಿ ಬಾರ ತರತೀನಿ ಕಾರ, ಹುಡುಗಿ ಮಾಡೋಣ ಹಾಲಿದೆಯ ದೂರ, ರಗಡ ಮಾಡಿ ನೀ ರೊಕ್ಕ ಬಂಗಾರ, ಜೀವನ ಮಾಡೋಣ ಹೈಪಲ್ಲಿ ಜೋರ.
ಆ ಕಡೆ. ಕರಿದಿನಿಗಾರ ಕರದಿನಿಗಾರ ಕರಿದಿನಿಗಾರ ಕರದಿನಿಗಾರ ಹುಡುಗಿ ಮಾಡೋ ನಾಲಿದೆ ದೂರ ರಗಡ ಮಾಡಿ ರಕ್ಕ ಬಂಗಾರ ಈಗ ಮಾಡೋ ಹೈಬಲಿ ದೂರ ರಗಡ ಮಾಡಿ ಹೈಬಲಿ ದೂರ ಮಾಡೋ ಹೈಬಲಿ ದೂರ ರಾತ್ರಿ ಹಾಕೊಂಡ ಕೌರಿಯ ಮುಸುಕ ನೋಡ ಹತ್ತಾಕಿ ನನ್ನ ಕಾಡಾಕ ಮಾವ ಹಣ್ಣಾಕಿ ನೀ ನಕ್ಕ ನಕ್ಕ ತಪ್ಪೀರಿ ನನ್ನಯ್ಯ ದಿಕ್ಕ ಹಿಡಿದಿಲ್ಲ ಮುಖ ತುಡಿದರ ಬದುಕ ಹಿಡಿದಿಲ್ಲ ಮುಖ ತುಡಿದರ ಬದುಕ ನನ್ನ ಬಾಯಿಗೆ ಹಾಗೆ ಬಗಳಕ ಹುಡುಗಿ ಏನ್ ಚಂದ ಜಾಡಿಸ್ತೀರಿ ನೀವು ಬಿಟ್ರೆ ಬೆಳ್ತಾನ ಜಾಡಿಸ್ತೀವ್ರಿ ನಾವು. ಅಕ್ಕ ಅಕ್ಕ La 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 ಅಯ್ಯೋ ಅಲ್ಲಿ ನಮ್ಮ ಅಪ್ಪ ಬರಕತ್ತಾನ. ಬರ್ರಿ 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 ಬರ್ರಿ. ನಿಮ್ಮ ಅಪ್ಪಗ ಗುಳಿಗೆ ಕೊಟ್ಟ ಮಗಸಿ ಬರಂಗಿಲ್ಲವ. ತೃಪ್ತಿ ಸಂತೃಪ್ತಿ ಈ ನಾಡನ್ನೇ ನಡಗಿಸುವ ಅಟ್ಟಹಾಸದಿಂದ ಮೆರೆಯಬೇಕೆಂದರೆ ಈ ಚಕ್ರವರ್ತಿ ಚಂದ್ರಕಾಂತನ ಸಾಧನೆಗಳು ನಿಧಾನವಾಗಿ ನನ್ನಂತೆ ಸಾಗತೊಡಗಿದವು. ಜಮೀನ್ದಾರ್ ರಂಗನಾಥ, ನೀ ಎಂದು ನಿನ್ನ ತಂಗಿಯನ್ನು ನನ್ನ ತಮ್ಮನಿಗೆ ಕಳಿಸಿಕೊಟ್ಟೋ ಅಲ್ಲದೆ ನನ್ನಂತೆ ಸಾಗು ಬರತೊಡಗಿತು ನಿನ್ನ ಸಿರಿತನದ ಭಂಡಾರ. ಕತ್ತಲಿಗೆ ಬೆಳಕು ದುಮಿಗೆ ಪ್ರಕಾಶಮಯವಾದಂತೆ ನಿನ್ನ ಹಾಗೂ ನಿನ್ನ ತಂಗಿ ಪ್ರೀತಿ ವಾತ್ಸಲ್ಯದಿಂದ ನನ್ನ ಸಿರಿತನವನ್ನು ಬೆಳೆಸಿಕೊಂಡು ನಾಳೆಗೆ ಅವಳಿಂದ 150 ಎಕರೆ ಆಸ್ತಿಯನ್ನು ಎತ್ತಿಕೊಂಡು ಬಿಟ್ರಿ. ಮುಂದೊಂದು ದಿನ ಆ ಅರಮನೆಯನ್ನು ಆವರಿಸಿಕೊಂಡು ಅದರ ಮಾಡಿ ಮೇಲೆ ಕುಳಿತು ಕ್ವಕಾಶ್ ನಗದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಚಕ್ರವರ್ತಿ ಚಂದ್ರಕಾಂತನೆಲ್ಲ. ಭುಜಂಗ, ಅದೇನಂದು ಬೇಗ ಹೇಳ್ರಿ ಗೌಡ್ರೆ. ನನ್ನ ತಮ್ಮ ಲಕ್ಷ್ಮೀಕಾಂತನಿಗೆ ಬರಲಿಕ್ಕೆ ಹೇಳು. ಓ, ಅವರೇ ಬಂದ್ರು ನೋಡಿ. ಕಾಯ್ತಾ ಇದ್ದಾರೆ.
ಅಂತ ಅರ್ಜೆಂಟ್ ಕೆಲಸವೇನಿತ್ತಣ್ಣ? ಒಂದನೇ ಹಂತ ಕೋಟಿ ಕೋಟಿ ಹಣ ಪಡೆದ ನೀನೇ ಪಡೆದುಕೊಂಡಂತೆ ಇವತ್ತೊಂದು ಈ ಮನೆಯ ಭಾಗ್ಯ ದೇವತೆಗೆ ನೀನು ತಿಳಿ ಹೇಳಿ 150 ಎಕರೆ ಆಸ್ತಿಯನ್ನು ಅವರ ಅಣ್ಣನಿಂದ ಎತ್ತಿಕೊಂಡು ಬಿಟ್ರೆ ನಮಗೆ ಸರಿಸಾಟಿ ಯಾರು ಇಲ್ಲ. ಈ ನಾಡಿನಲ್ಲಿ ನಾವೇ ದೊರೆಗಳಂತ ನಿನ್ನ ಹೆಂಡತಿಗೆ ತಿದ್ದಿ ತಿದ್ದಿ ಹೇಳಬೇಕು. ಆಯ್ತಣ್ಣ, ಈಗಲೇ ಭಾಗ್ಯಶ್ರೀಗೆ ಪಾಲು ಕೇಳುವಂತೆ ಒಪ್ಪಿಸ್ತೀನಿ. ಹೌದು ಹೌದು ಸಹೋದರ, ನಿನ್ನ ಮಾತು ಎಂದು ಅವಳು ಕಿತ್ತ ಹಾಕುವುದಿಲ್ಲ, ಅವರ ಅಣ್ಣನ ಮಾತು ಎಂದು ಅವಳು ಕಿತ್ತ ಹಾಕುವುದಿಲ್ಲ. ಈ ಭರವಸೆಯಿಂದಲೇ ನಾನು ಅದಕ್ಕೆ 10 ಜೊತೆ ಎತ್ತಿನಗಳೇ ರೆಡಿ ಮಾಡಿದ್ದೇನೆ. ನೀನು ಅವಳನ್ನು ರೆಡಿ ಮಾಡು, ನಾನು ಜನರನ್ನು ರೆಡಿ ಮಾಡುತ್ತೇನೆ. ಅಣ್ಣನ ಈ ಮಾತಂತೂ ನಿಜವಾಗಿಯೇ ಇದೆ. ನಮ್ಮ ಮನೆತನಕ್ಕೆ ಹುಟ್ಟು ಕುಲ ವೈರಿಯಾಗಿ ಕಾಣಿಸಿಕೊಂಡ ಆ ಜಮೀನ್ದಾರ ಸಹೋದರರು ಸರ್ವನಾಶವಾಗಬೇಕಾದರೆ ಅಂದು ಹಣ ಎತ್ತಿ ಅರಮನೆ ಕಿತ್ತುಕೊಂಡಂತೆ ನಾಳಿಗೆನ ಈ ಎರಿಭೂಮಿಯಲ್ಲಾಗಿ ಕಬಳಿಸಲೇಬೇಕು. ಭಾಗ್ಯ, ಏ ಭಾಗ್ಯ, ಅದಕ್ಕೂ ಜೋರಾಗಿ ಕೂಗಿ ಕರೆದ್ರಲ್ಲ, ಯಾಕೆ? ನನ್ನ ಮನೆಯ ಜ್ಯೋತಿ ನೀನು ಸದಾ ಬೆಳಗುತ್ತಿರುವಾಗ ಒಂದು ಕ್ಷಣ ನನ್ನ ಕಣ್ಣೆದುರಿಗೆ ಇರದಿದ್ದರೆ ನನಗೆ ಕತ್ತಲೆ ಆವರಿಸುವಂತಾಗುತ್ತದೆ. ಭಾಗ್ಯ, ಹಾ ಹೊಗಳಿಕೆ ಸಾಕು ಮಾಡಿ ಅದೇನಂತ ಹೇಳಿ ನೀವು. ಅಂತೂ ನಿನ್ನ ಸಹಾಯದಿಂದ ನನ್ನ ಫ್ಯಾಕ್ಟ್ರಿ ಮುಗಿಯುವ ಒಂದು ಹಂತಕ್ಕೆ ಬಂತು. ಅದು ನಿನ್ನ ಹಣದ ಉಪಕಾರ. ಭಾಗ್ಯ, ಸಾಕು ನಿಮ್ಮ ಹೊಗಳಿಕೆ. ಇವತ್ತಾದ್ರೂ ನಿಮ್ಮ ಫ್ಯಾಕ್ಟ್ರಿಯನ್ನು ತೋರಿಸ್ತೀರಾ ನಂಗೆ? ನೀನೇ ಅದರ ಒಡತಿಯಾಗಿರುವಾಗ ನೀನು ಯಾವಾಗ ಬೇಕಾದ್ರೂ ನೋಡ್ಬೋದು, ಅದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಇರ್ಲಿ, ಅದಕ್ಕೂ ನನ್ನನ್ನು ಕೂಗಿ ಕರೆದ್ರಲ್ಲ, ಯಾಕೆ? ಪತಿಯ ಮಾತೆಂದು ಅಲ್ಲಗಳಿವಳಲ್ಲ ನನ್ನ ಸತಿ ಎಂದು. ಈ ನಿನ್ನ ನಲ್ಲನಿಗೆ ಮತ್ತೊಂದು ಮಹಾ ಚಿಂತೆ ಕಾಡ್ತಾ ಇದೆ. ಭಾಗ್ಯ, ಅದನ್ನ ನೀನು ನಡೆಸ್ಕೊಡ್ತೀಯ? ಚೀಚೆ, ಅಂತ ಮಾತುಗಳನ್ನು ಆಡಬೇಡಿ ನನ್ನೊಡೆಯ. ನಿಮ್ಮ ಚಿಂತೆ ಯಾವ ಕಾಡುತ್ತಿದೆ ಹೇಳಿ. ಈ ನಿಮ್ಮ ಚಿಂತೆಯಲ್ಲಿ ನನಗೂ ಕೂಡ ಅರ್ಧ ಭಾಗವಿದೆ. ಅದೇನಂತ ಹೇಳಿ. ನೀವು ನಗುತ್ತಾ ಇದ್ರೆ ಅಷ್ಟೇ ಸಾಕು ನನಗೆ. ನಮ್ಮ ಅಣ್ಣನಿಗಿಂತ ನಮಗಿಲಾಗಿ ನಿಮ್ಮ ಅಣ್ಣನಿಗಿಂತ ಎತ್ತರದಿ ಕಂಡು ಈ ನಾಡಿಗೆನೆ ಗುರುತಿಸಿಕೊಳ್ಳಬೇಕಾದರೆ ನೀನು ನಿಮ್ಮ ಅಣ್ಣನಿಂದ ಅರ್ಧ ಆಸ್ತಿಯಲ್ಲಿ ನಿನ್ನ ಪಾಲು ಕಿತ್ತುಕೊಳ್ಳಲೇಬೇಕು. ಸ್ವಾಮಿ, ಇದೆಂತ ಪ್ರಸಂಗ ತಂದೊಡ್ಡಿದ್ದೀರಾ ನನಗೆ? ಬೇಡಿದಾಗ ಬೇಡಿದನ್ನು ಕೊಡುವ ನನ್ನದರಲ್ಲಿ ಪಾಲು ಕೇಳಬೇಕಾ? ಇಲ್ಲ ಸ್ವಾಮಿ, ಇಲ್ಲ, ಇದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾದರೆ ನೀನು ಸತಿಯಾಗದೆ ಸತಿ ಸೂಳೆಯಾದೆಯಾ? ಸ್ವಾಮಿ, ಇದೆಂತ ಕಠೋರ ಪರೀಕ್ಷೆಗೆ ನನ್ನನ್ನು ಗುರಿ ಮಾಡ್ತಾ ಇದ್ರಾ ನೀವು? ಇಲ್ಲ ರೀ, ದಯವಿಟ್ಟು ಇದೊಂದು ಮಾತನ್ನು ಮಾತ್ರ ತೆಗೆದು ಹಾಕಿ ನೀವು. ಹಿಂದೆ ನೀನು ಆಡಿದ್ದ ಮಾತು ನೆನಪಿಲ್ಲವೇನೇ ನಿನಗೆ? ಪತಿ ಆಜ್ಞೆಯನ್ನು ಉಲ್ಲಂಘಿಸಿ ನಡೆದರೆ ನಾನು ನಿಮ್ಮ ಸತಿಯಲ್ಲ, ಸತಿ ಸೂಳೆ ಅಂದಿದ್ದು. ಅದನ್ನು ಈಗಲೇ ಮಾರ್ತೀಯೇನೆ ಕತ್ತೆ? ಹೊಡೆಯಿರಿ ಸ್ವಾಮಿ, ಹೊಡೆಯಿರಿ. ಬೇಕಾದ್ರೆ ನನ್ನ ಪ್ರಾಣವನ್ನೇ ತೆಗೆದುಕೊಳ್ಳಿ ನೀವು. ಆದ್ರೆ ತಂಗಿಯ ಮೇಲಿನ ಪ್ರೀತಿಗೋಸ್ಕರ ಬೇಡಿದಾಗ ಬೇಡಿದ್ದನ್ನು ಕೊಡುವ ನನ್ನನ್ನ ಭೀಮಾರ್ಜುನ ತರುವ ನನ್ನದ್ರಲ್ಲಿ ಪಾಲು ಕೇಳಬೇಕಾ? ತಂಗಿಯ ಮೇಲಿನ ಪ್ರೀತಿಗೋಸ್ಕರ ಈಗಾಗಲೇ 20 ಕೋಟಿ ಹಣ ಕೊಟ್ಟಿದ್ದಾರೆ. ಈಗ ನನ್ನಂದರಿಗೆ ಪಾಲು ಕೇಳಿದ್ರೆ ಮೋಸ ಮಾಡಲಾರೆ ಸ್ವಾಮಿ, ಮೋಸ ಮಾಡಲಾರೆ. ದಯವಿಟ್ಟು ಇದೊಂದು ಮಾತನ್ನು ತೆಗೆದು ಹಾಕಿ ನಿಮ್ಮ ಕಾಲು ಹಿಡಿದು ನಾನು ಬೇಡಿಕೊಳ್ಳುತ್ತೇನೆ. ಸರಿಯಾಚೆ ಸತಿ ಸೂಳೆ, ಮರ್ಯಾದೆಯಿಂದ ನನ್ನ ಹಿಂದೆ ಬಂದು ನಿಲ್ಲು. ಒಂದು, ನಾನು ಬಲವಂತವಾಗಿ ಹೊಲ ಉಳುವಾಗ ನನ್ನ ಹಿಂದೆ ಬಂದು ನಿಂದು. ಒಂದು, ಇಲ್ಲ ಇವೆರಡು ಆಗದಿದ್ದರೆ ಮುಂದೆ ಏನಾಗುವುದು ನಿನಗೆ ಚೆನ್ನಾಗಿ ಗೊತ್ತು. ಸ್ವಾಮಿ, ನಿಲ್ಲಿ ಸ್ವಾಮಿ.
ಇದೆಂತ ಕಠೋರವಾದ ಪರೀಕ್ಷೆಗೆ ನನ್ನನ್ನು ಗುರಿ ಮಾಡ್ತಾ ಇದೆಯಾ ದೇವ? ನನ್ನಂದರೆಯಲ್ಲಿ ಪಾಲು ಕೇಳಿದ್ರೆ ಹೃದಯಘಾತವಾಗದೇ ಇರುವುದೇ. ಬೇಡಿದಾಗ ಬೇಡಿದ ಕೊಡುವ ನನ್ನಂದರಲ್ಲಿ ಪಾಲು ಕೇಳಬೇಕಾ ನಾನು? ಈ ವಿಷಯ ನನ್ನಂದ್ರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ನನ್ನ ಪ್ರಾಣವನ್ನೇ ತೆಗೆದು ಬಿಡು ದೇವ, ಪ್ರಾಣವನ್ನೇ ತೆಗೆದು ಬಿಡು. ಇದೇ ನೋಡು ತಮ್ಮ, ಈ ರಂಗನಾಥನ ಜಮೀನು ಈ ನಮ್ಮ ಹುಬ್ಬಳ್ಳಿ ಮಟ್ಟದಲ್ಲಿ ಇದೇ ಫಲವತ್ತಾದ ಭೂಮಿ. ಸತಿಪತಿಗದ ಆದ ನೀವಿಬ್ಬರು ಮನಸ್ಸು ಮಾಡಿದ್ರಿ ಈ ಆಸ್ತಿ ನಮ್ಮದಾಗುತ್ತೆ. ಆಯ್ತಣ್ಣ. ಭುಜಂಗ, ಏ ಭುಜಂಗ, ಹೇಳ್ರಿ ಗೌಡ್ರೆ. ಸುತ್ತು ತೆಂಗಿನ ಮರದವರೆಗೂ ರಂಟೆ ಕಟ್ಟಿ ಕುಂಟೆ ಹೊಡೆಯಲು ಹೇಳು. ಬನ್ನಿ ಗಳೆ ಸ್ಟಾರ್ಟ್ ಮಾಡೋಣ. ಈ ಆಸ್ತಿ ನಿಮ್ಮದಾದರೆ ಈ ನಾಡಿಗೆ ಮುಂದೆ ನಾವೇ ದೊರೆಗಳು. ಹಾರಾಡಬೇಡ ಚಂದ್ರಕಾಂತ್, ಹಾರಾಡಬೇಡ. ಈ ಆಸ್ತಿಗೆ ನಾನೇ ದೊರೆ ಅಂತ ಎಂದಿಗೂ ನಿಚ್ಚೀರಾಡಬೇಡ. ಯಾರ ಅಪ್ಪಣೆಯನ್ನು ಪಡೆದು ಈ ಹೊಲದಲ್ಲಿ ಕಾಲಿಟ್ಟರೆ ನಮ್ಮ ಜಮೀನಿನಲ್ಲಿ ನಾವು ರಂಟೆ ಹೊಡಿಬೇಕು ಹೋದ್ರೆ ಯಾವ ಪಟ್ಟಿ ಮಕ್ಕಳ ಅಪ್ಪಣೆಯನ್ನು ಕೇಳಬೇಕಲ್ಲ? ಮುಚ್ಚಳೆ ಬಾಯ್ ನಾನರಥಮನೆ. ನಮ್ಮ ಹೊಲಕ್ಕೆ ಬಂದು ನಮಗೆ ಯಾರ ಅಪ್ಪಣೆ ಬೇಕೆಂದು ಕೇಳುತ್ತಿರುವೆ ಇಲ್ಲ ರಾಕ್ಷಸ. ಈ ರೀತಿ ಮಾತನಾಡಬೇಕಾದ್ರೆ ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿರುವೇನು? ನಾವೇಕೋ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗಳೇ ಬಂದಿದ್ದಾಳೆ ತನ್ನ ಆಸ್ತಿಯಲ್ಲಿ ಪಾಲು ಕೇಳಿ ರಂಟೆ ಹೊಡೆಯಲು. ಭಾಗ್ಯ, ಲಕ್ಷ್ಮೀಕಾಂತ, ನಿನ್ನ ಅಣ್ಣನ ತಂತ್ರ ಕುತಂತ್ರಕ್ಕೆ ಬಲಿಯಾಗಿ ಬಲ್ಲಿದವರ ಬಾಂಧಕ್ಕೆ ಬರಿ ಎಳೆಯಬೇಡ. ಇದು ಮಣ್ಣಿನ ಮಕ್ಕಳ ಜಮೀನ್ದಾರ ವಂಶ. ನಮ್ಮೊಂದಿಗೆ ಮಾತನಾಡಲು ಯೋಚಿಸಿ ಮಾತನಾಡು. ಅಣ್ಣ ತಂಗಿಯರ ಮಧ್ಯದಲ್ಲಿ ಯುದ್ಧ ನಡೆದು ಹೋಯಿತು. ಹಾಗೇನಾದ್ರೂ ನಿಮ್ಮ ತಂತ್ರಗಾರಿಕೆ ನಡೆದಿದ್ದೆ ಆದ್ರೆ ನೀವು ಇದೇ ಭೂಮಿಯಲ್ಲಿ ನಿಮ್ಮೊಬ್ಬೊಬ್ಬರನ್ನು ರುಂಡ ಕತ್ತರಿಸಿ ಅದೇ ನಿಮ್ಮ ರಕ್ತದಿಂದ ಈ ಭೂಮಿಯನ್ನೇ ತೋರಿಸಿ ಬಿಡ್ತೇನೆ. ಅಣ್ಣ, ಈಗಲೇ ನನಗೆ ಅಪ್ಪಣೆಯನ್ನು ಕೊಡು. ಈ ಹರಿತವಾದ ಕೊಡ್ಲಿಂದ ಇವರ ರುಂಡವನ್ನೇ ಕತ್ತರಿಸಿ ಹಾಕಿ ಬಿಡ್ತೇನೆ. ಹಾಗಾಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಸಂಚನ್ನು ಮುಚ್ಚಿಕೊಂಡು ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ರಿ. ಇಲ್ಲವಾದರೆ ಒಂದಿನ ಕುರುಕ್ಷೇತ್ರ ಎಂದು ನಡೆದು ಎಚ್ಚರ. ಲೇ ಜಮೀನ್ದಾರ, ನಾವ್ಯಾರು, ನನ್ನ ಅಂತಸ್ತೇನು ಗೊತ್ತೇನೋ ನಿನಗೆ? ಒಂದು ಸಾರಿ ನಾನು ಗುಡುಗಿದರೆ ನಿನ್ನ ಜಮೀನ್ದಾರಿಕೆ ಎಲ್ಲ ಸುಟ್ಟು ಭಸ್ಮವಾಗುವುದು ನಿನಗೂ ಎಚ್ಚರ. ಮೊದಲು ನಾನು ನಿನ್ನ ತಂಗಿಯ ಗಂಡ, ಅದನ್ನ ನೆನಪಿನಲ್ಲಿ ಇಟ್ಟುಕೊ ನೀನು. ಲಕ್ಷ್ಮೀಕಾಂತ್, ಅಳಿಯನೆಂಬ ಕಳಕಳಿ ಇಲ್ಲದೆ ನಮ್ಮ ಆಸ್ತಿಯನ್ನು ಕಬಳಿಸಲು ಹೊರಟ್ರ ವಂಚಕ ನೀನು. ಮೋಸದಿಂದ ನಮ್ಮೊಂದಿಗೆ ಸಂಬಂಧ ಬೆಳೆಸಿ ಧರ್ಮರಾಜನಂತಿರುವ ಈ ನನ್ನ ಅಣ್ಣನಿಗೆ ನನ್ನ ತಂಗಿಯಿಂದ ಕಟ್ಟಳೆ ನಿರ್ಬಂಧ ಹಾಕಿ ಕಾಯಕವನ್ನು ಹೂಡಿರುವ ನೀನು ವಂಚಕ. ನೀನು ಮಹಾವಂಚಕ. ನೀನು ಅಳಿಯನೇ ಇರಬೇಕು ನಿಜ, ಆದರೆ ಈ ನನ್ನ ತಂಗಿಯ ಹೊರತು ನಿನಗೆಲ್ಲಿದೆ ಈ ಆಸ್ತಿಯಲ್ಲಿ ಪಾಲು? ಸರಿಯಾದ ಉತ್ತರವನ್ನೇ ನೀಡಿದೆ ಭಾಗ್ಯ. ನನ್ನ ಪಾಲಿನ ಆಸ್ತಿ ಬೇಕು ಅಂತ ನನಗೆ ಒತ್ತಾಯ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿಯಲ್ಲ, ಬಾ ನೀನೇ ಕೇಳು ನಿಮ್ಮ ಅಣ್ಣನಿಂದ ಆಸ್ತಿಯನ್ನ.
ಯಾಕೆ ಭಾಗ್ಯ, ಯಾಕೆ ನಿನಗೆ ಈ ಮೌನ? ಇದು ನಿನ್ನ ಹಾಗೂ ನನ್ನ ನಡುವೆ ನಡೆದ ಯುದ್ಧ. ನಿಮ್ಮ ಅಣ್ಣನ ಮಧ್ಯೆ ಹೀಗೆ ನಡೆದರೆ, ನೀನೇ ಈ ರೀತಿ ಮೌನವಾಗಿದ್ರೆ ನೀನೇ ನನ್ನ ಮೃತ್ಯುವಿಗೆ ಕಾರಣವಾಗ್ತೀಯ. ಸ್ವಾಮಿ, ಹಾಗಾದ್ರೆ ಹೇಳು, ಈ ಯುದ್ಧದಲ್ಲಿ ನಿಮ್ಮ ಅಣ್ಣಂದಿರಬೇಕು ಇಲ್ಲ ನಾನು ಬೇಕು? ಲಕ್ಷ್ಮೀಕಾಂತ ಮಾಮ, ಇದು ಸತಿಪತಿಗಳ ಒಂದಾದ ಮಾತು. ನೀನು ಇದರಲ್ಲಿ ಭಾಗಿಯಾಗಬೇಡ. ಅಣ್ಣ, ದಯವಿಟ್ಟು ದಯವಿಟ್ಟು ಈ ನನ್ನ ತಂಗಿಯನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು. ನೀನು ಈ ತಂಗಿಯ ಪ್ರೀತಿಗಾಗಿ ಮನಸ್ಸೊಲ್ವ ನೀನು ಮತ್ತೊಂದು ಸಾರಿ ನನ್ನಿಂದ ಹೃದಯಘಾತವಾಗುವಂತಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಅಣ್ಣ. ಈ ನನ್ನ ತಂಗಿ ಬೇಡಿದಾಗ ಬೇಡಿದ್ದೆಲ್ಲ ಕೊಟ್ಟಿದ್ದೀಯ, ಆದರೆ ಇದೊಂದು ಮಾತನ್ನು ನಡೆಸಿಕೊಟ್ಟು ಬಿಡಣ್ಣ. ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ನಿನ್ನ ತಂಗಿ ಸಂತೋಷವಾಗಿರುತ್ತಾಳಣ್ಣ, ಸಂತೋಷವಾಗಿರುತ್ತೆ. ಅಳಬೇಡ ತಂಗಿ, ಅಳಬೇಡ. ತಪ್ಪಲಿಯಾದ ನಿನ್ನ ತಂಗಿ ಅತ್ತರೆ ಈ ಹತ್ತೂರಿನ ಬಂಟನ ಎದೆ ಬಡಿದು ತತ್ತರಿಸಿ ಹೋಗುತ್ತದೆ ಅಮ್ಮ, ತತ್ತರಿಸಿ ಹೋಗುತ್ತದೆ. ನನ್ನ ಸಿರಿ ಸಂಪತ್ತೆಲ್ಲ ಸಾಯಲಿ, ಆದರೆ ನೀನು ಮಾತ್ರ ನಗು ನಗುತ್ತಾ ಇರಬೇಕೆಂಬುವುದೇ ನನ್ನ ಆಸೆ ತಂಗಿ, ನನ್ನ ಆಸೆ. ಅಳಬೇಡ ತಂಗಿ, ಅಳಬೇಡ. ಈ ಎಲ್ಲ ಜನರ ಎದುರಿಗೆ ಬಾಯ್ ತುಂಬ ಹೇಳಮ್ಮ, ಅದು ಏನಂತ ಹೇಳು. ನಿನಗೆ ನನ್ನ ಪ್ರಾಣ ಬೇಕಾದರೂ ಕೊಡುತ್ತೇನೆ ತಂಗಿ, ನನ್ನ ಪ್ರಾಣ ಬೇಕಾದರೂ ಕೊಡುತ್ತೇನೆ. ನಿನ್ನ ತೆಂಗಿನ ಮರದ ತೋಟವನ್ನು ಪೂರ್ತಿ ನನ್ನ ಹೆಸರಿಗೆ ಬರೆದು ಕೊಟ್ಟು ಬಿಡಣ್ಣ. ಆಯ್ತು ತಂಗಿ, ನಾಳಿನ ಸಬ್ರಿಸ್ಟ್ರಿನಲ್ಲಿ ನನ್ನ ತಂಗಿಗೆ ಈ 150 ಎಕರೆ ತಂಗಿನ ತೋಟವನ್ನು ಬಿಟ್ಟು ಕೊಟ್ಟಿದ್ದೇನೆಂದು ಸಬ್ರಿಸ್ಟ್ರಿನಲ್ಲಿ ಸಹಿ ಹಾಕಿ ಕೊಟ್ಟು ಬಿಡುತ್ತೇನೆ. ನಾಳೆಗೆ ಯಾಕೆ ಮಾಮ, ಇವತ್ತೇ ಸಹಿ ಮಾಡಿಬಿಡು. ಅಣ್ಣ ನಿಲ್ಲಣ್ಣ, ನಿಲ್ಲು. ಇದರಲ್ಲೇನೋ ಮೋಸವಿದೆ ಅಣ್ಣ, ಮೋಸವಿದೆ. ತಮ್ಮ, ಇದು ನಿನ್ನ ಅಣ್ಣನ ಆಜ್ಞೆ. ತಗೋಣ, ಸಹಿ ಹಾಕಿ ಕೊಟ್ಬಿಡು. ತೆಗೆದುಕೋ. ಆದರೆ ನಿಮಗೊಂದು ಮಾತು ನೆನಪಿರಲಿ, ನಮ್ಮ ಮೂವರ ಅಣ್ಣ ತಂಗಿಯ ದೇಹ ಬೇರೆವಾದರೂ ಆತ್ಮ ಒಂದೇ. ನಮ್ಮ ತಂಗಿಯ 100 ಕನಸುಗಳನ್ನು ನನಸು ಮಾಡಿ ಅವಳನ್ನು ಸುಖದಿಂದ ಇರುವುದೇ ನಮ್ಮ ಧರ್ಮ. ಆ ಧರ್ಮವನ್ನು ನೀವು ಏನಾದರೂ ಮೀರಿ ದಾರಿ ತಪ್ಪಿದರೆ ಆ ಧರ್ಮ ಕ್ಷೇತ್ರವೇ ಮುಂದೆ ಕುರುಕ್ಷೇತ್ರವಾಗಿ ನಿಮ್ಮೆಲ್ಲರ ರಕ್ತವನ್ನು ಕುಡಿಯದೆ ನಾ ಬಿಡಲ್ಲ. ಏ ತಮ್ಮಿ ಲಕ್ಷ್ಮೀಕಾಂತ್, ಇದು ಒಳ್ಳೆ ನೀತಿ ಪಾಠ. ಬನ್ನಿ ಹೋಗೋಣ. ನಿಲ್ಲರೆ ಚಂದ್ರಕಾಂತ, ಲಕ್ಷ್ಮೀಕಾಂತ. ನಮ್ಮಣ್ಣ ಹೇಳಿದ ಕಿವಿ ಮಾತನ್ನು ಮರೆತು ಈ ನನ್ನ ತಂಗಿಗೆ ಕೊಟ್ಟಿರುವ ಈ 150 ಎಕರೆ ಬಾಳೆ ತೋಟ ನಮಗೇನು ದೊಡ್ಡದಲ್ಲ. ಆದರೆ ನನ್ನ ತಂಗಿಗೆ ನಿಮಗೆ ಇನ್ನು ಮುಂದೇನಾದ್ರೂ ನನ್ನ ತಂಗಿಗೆ ನಿಮ್ಮಿಂದ ಏನಾದ್ರೂ ತೊಂದರೆ ಆಗಿದ್ದಾರೆ, ನೀವು ನಿಮ್ಮ ತಾಯಿಯ ಭೂಗರ್ಭದಲ್ಲಿ ಅಡಿಕೊಂಡು ಕುಳಿತಿದ್ದರು ಸಾರಿ. ಆ ನಿಮ್ಮ ತಾಯಿಯ ಭೂಗರ್ಭವನ್ನೇ ಕರೆದು ಆ ಬರುವ ಬಿಸಿ ರಕ್ತದಿಂದ ಈ ನನ್ನ ತಂಗಿಯ ಪಾದ ತೊಳೆದಿದ್ದರೆ ನಾನು ಜನ ಮೆಚ್ಚಿದ ರಂಗನಾಥನ ತಮ್ಮ ವೀರಭದ್ರನೇ ಅಲ್ಲ. ನೆನಪಿರ್ಲಿ ಮಕ್ಕಳ. ಗಾಡಿ ರೆಡಿ ಆಗಿದಿ, ಹೋಗೋಣ ಬರ್ರಿ. ಬಪ್ಪರೆ ಉಮೇಶಿ ಕಳ್ಳಂತ ಹೆಸರು ಇಟ್ಕೊಂಡಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆತ್ರಿ ಇವತ್ತಿಗೆ. ಅಲ್ರಿ,
ನಾನು ಹೊಲದಾಗ ಕೆಲಸ ಮಾಡೋದ ತಡ ಆತು. ಆ ಚಂದ್ರಪ್ಪನ ಅವ್ರಿಗೆ ಆ ಹೊಲ ಗದ್ದಿ ಎಲ್ಲ ಅವ್ರ ಹೆಸರಿಗೆ ಆಗಿ ಹೋತಂತ. ಏನಾಗ್ಲಿ ಇವತ್ತು ಹೆಂಗಾರ ಮಾಡಿ ಕೆಂಚಿಗೆ ಏನಾರ ಮೂಡಿ ಮಾಡ್ಬೇಕಂತ ನಾವು ಬಹಳ ಪ್ರಯತ್ನ ಮಾಡಕತ್ತೀವಿ. ಕೆಲಸನ ಆಗವಲ್ದು. ಕೆಂಚವ, ಏ ಕೆಂಚಿ, ಹೇಳು ನನ್ನ ರಾಜ. ನೋಡ ಬೆಳಕನು ಹರಿಯಾಕತ್ತ, ಎಲ್ಲರದು ಮುಗಿದು ಹೊತ್ತು. ಈ ನಮ್ಮಿಬ್ರದ ಐತಿ, ಇಲ್ಲ ಈಗ ನಿಮ್ಮ ಅಪ್ಪಂದೂ ಐತಿ. ಅವಂದು ಐತಿ. ಹೌದು, ಬರ್ಲಿ ಹಂಗಾರ ನಮ್ಮ ಅಪ್ಪ. ಯಪ್ಪ ಮಾವ, ಹೆಂಗೂ ಬೆಳಕರ್ತೈತಿ. ಹೌದು. ಈ ನಮೂನೆ ನಾವು ಪೇಚಾಡಕಂತ ನಿಂತ್ಕೊಂಡ್ರ ನನಗೂ ದಕ್ಕಲ್ಲ, ಇತ್ತಗೂ ದಕ್ಕಲ್ಲ. ಹೌದು. ನಿನಗಂತೂ ಮೊದ್ಲ ದಕ್ಕಲ್ಲ, ಯಾಕಂದ್ರೆ ಸೀಸನ್ ಎಲ್ಲ ಬಾದಾಗ ಹೋಗ್ಯವ. ಹೌದಾ? ನೋಡೋ ಒಂದ್ ಐಡಿಯಾ ಮಾಡಿ. ಏನ್ ಮಾಡ್ರಿ ಐಡಿಯಾ? ಈ ವರ್ಷ ಆಗದ ಬೇಡ, ಮುಂದ್ ವರ್ಷರಾಗೊಂಡಕ್ಕ ಒಟ್ಟು ನಿಮ್ಮ ಮಗಳು ಇಬ್ಬರದಾಗ ಒಬ್ರಿಗೆ ಮದುವೆ ಮಾಡುವಂತೆ. ಹೌದಾ? ಶಣಪ್ಪನ ಇದಕ್ಕೆ ರೆಡಿ ಅಪ್ಪ ನೀನ ಮದುವೆ ಮಾಡ್ಸಕ ಶಣಪ್ಪನ ಆಳಿಕೆರೆ. ಏ ರೆಡಿ ಹೂವಿನ ಸರ ಕೈಯಾಗ ಹಿಡ್ಕೊಂಡ್ ನಿಂತ್ಕಣ. ಹೌದಾ? ತಾಳಿ ನಮ್ ಗಂಗಾವತಿ ಶಾಣಪ್ಪಣ್ಣ ಬರ್ತಾನ. ಒಟ್ಟು ನೀ ಚಿಂತೆ ಮಾಡಕ್ ಹೋಗ್ಬೇಡ, ಸಮಾಧಾನ ಆಗ. ಮತ್ ನಮ್ಮ ಮಾಸ್ತರ್, ನಮ್ ಈಶಪ್ ಮಾಸ್ತರ್, ಏ ಅವ್ರ ಅಂಗಡಿಯಾಗ ಬರ್ತಾರ. ಇದು ಅದೇನಂತಾರಲ್ಲ, ಯಪ್ಪ ನನಗ್ ಮದ್ವೆ ಬೇಕು. ಮದುವೆ ಸೀಸನ್ ಮುಗಿಯಕ್ ಬಂತು, ಮದ್ವೆ ಬೇಕು. ಏ ಕೆಂಚು, ಈ ವರ್ಷ ಬೇಡ, ಮುಂದ್ ವರ್ಷ ಬಸು ಜಯಂತಿಗೆ ಮಾಡಮಂತ. ಅಲ್ಲಿ ಮಟ್ಟ ಹೋಗ್ಕೊತ ಹೋಗ್ಲೇ ನಾನು. ಅಲ್ಲಿ ಮಠ ಒಂದ್ ಕೆಲ್ಸ ಮಾಡು. ಏ ಅಲ್ಲಿ ಮಟಗ ನಾವು ಓದಿವಲ್ಲೋ, ಅಲ್ಲಿ ಮಠ ಇವ್ರು ಮಾರ್ನಾದ ತೋಟ ಐತಿ, ಅಲ್ಲಿ ತನ ಅಲ್ಲೇ ಕಳೆ ತೆಗಿಯಂತ ಇರಂತಿ. ಬರ್ಗೆಟ್ಟು ಅಯ್ಯಪ್ಪ. ಯಾಕವ್ವ? ವಯಸ್ಸು ಬಂದ ಮಗಳ ಮದುವೆ ಮಾಡ್ಕೊಡ್ಬೇಕಂತ ಖಬರ್ ಇಲ್ಲ. ಖಬರ್ ಎಡೆ ಹಳೆ ಖಬರ್ಗಡೆ. ನಾ ಅವಾಗ್ಲೇ ಹೇಳಿದ್ದಿತ್ತು ಶಾಣಪ್ಪಣ್ಣಗ ಮಾಡ್ಬಿಡಮು ಅಂದ್ರೆ ಬ್ಯಾಡ್ ತಡಿ ಅಂದ. ಏ ಆತಗ ಮುಪ್ಪಾಗಿ 60 ವರ್ಷಕ್ಕೆ ಅರಳು ಮಳ್ಳ ಅಂತ, ಅದಕ್ಕ ನಾವು ಮಾಡ್ಕೊಂತೀವಿ ಬಿಡು. ಆಯ್ತೋರಪ್ಪ, ನೀವ ಏನ್ರ ಮಾಡ್ರಿ. ಏ ನಾವೇನು ಮಾಡಂಗಿಲ್ಲ. ನೋಡು ಈಗ ಹಾಗಿದ್ರು ನಿನ್ನ ರಾಜಿ ಅವ್ರೇನು ಮಾಡಲ್ಲ, ಎಲ್ಲ ನಾನ ಮಾಡ್ತೀನಿ. ಹೇಗಿದ್ರು ರಾಜಿ ಆಗಿವಿ. ತಲೆ ಕೆಡಿಸಿಡಂಗಿಲ್ಲ. ನಾವು ಮ್ಯಾಗ ಬಿದ್ರೂ ಸರಿನ, ಕೆಳಗ್ ಬಿದ್ರು ಸರಿನ. ಯಾಕೆ ತಲೆ ಕೆಡಿಸ್ಕೋಬೇಕು? ಎಲ್ಲಿ ಬಿದ್ರೆ ಸಿಗದ ಸಿಕ್ತೈತಿ. ನೋಡ ಮಾವ, ಈಗ ಎಲ್ಲರೂ ರಾಜಿ ಆಗಿಬಿಟ್ಟಿವಿಲ್ಲ. ಬಿಚ್ಚಿ ನಿನ್ನ ಕೋಟು ಎಲ್ಲರ ಖುಷಿಲೆ ಒಂದು ಹುರಿಪಿಲ್ಲ ಒಂದು ಒಗ್ತಾ ಹೋಗದ ಸಮಾಧಾನ ಆಗಿ ಹೋಗು. ಯಬಸ್ಸ. ಹೌದಾ? ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ, ನಿಮ್ಮಪ್ಪನ ಹಾಡೇನೋ ಮಾಡಿ ಹೇಳತೀನಿ, ನಾನಿನ್ನ ಬಿಡದಿಲ್ಲ. ಶಾಲೆಯ ತುಂಬ ಓಡಾಡಿ ಹೇಳುತ್ತೀನಿ, ನಾನಿನ್ನ ಮಾವ ಅಂತ. ಮದುವೆಗೆ ಹೊಂಟೀನಿ ಮಂಗಳೂರ ದಿವಸ, ಕರಿಯಲಿ ಏನಂತ. ಹೌದಲೆ ಬಾದಾಮಿ ಹೂವ ನನಗ ಕೊಟ್ಟೆಲ್ಲ ಮನಗಂಡ ನೋವ ಹೊಡಿಕೌದ. ಮದುವೆಗೆ ಹೊಂಟೀನಿ ಮಂಗಳವಾರ ದಿವಸ, ಕರಿಯಲಿ ಏನಂತ. ಹೌದಲೆ ಬಾದಾಮಿ ಹೂವ ನನಗ ಕೊಟ್ಟೆಲ್ಲ ಮನಗಂಡ ನೋವ. ಹೌದಲೆ ಬಾದಾಮಿ ಹೂವ ನನಗ ಕೊಟ್ಟೆಲ್ಲ ಮನಗಂಡ ನೋವ. ಆಹಾ
ನೀ ಹದಿ ಕೆಂಪ ಯಾರೇ ನೀನು ನಾರಿ ಮಣಿ ಬಾರೆ ನನ್ನ ಐವರಣಿ ಭೂಮಿ ಮ್ಯಾಗ ಏನು ಚಂದ ಕಾಣತೀನಿ ಕನ್ಯಾಮಣಿ ಬೇಡ ಹುಡುಗ್ರಿ ನನ್ನ ನಿನ್ನ ನಡುವ ಬೇರೆದು ನಡೆದಿಲ್ಲ ಒಬ್ಬಾಕಿಯಂತ ಚೆನ್ನಾಗಿ ಸಾಕಿ ಸಾಕಿದ್ದ ಯವ್ವ ಈ ಮಗನ ಪಾನ ಮರ್ಯಾದೆ ಕಳ್ಳದೈತಲ್ಲ ಈ ನನ್ನ ಈ ಮಗಳ ಗಲಿಬಿಲಿ ಕೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ ಗಿಡುಗಣ ರಾಣಿಯಾಗುವ ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ನಾಲ್ಗೆ ಮ್ಯಾಗಳ ನಡ್ರಪ್ಪ ಸಾಕು ನಮ್ಗ ರಗಡಾಗೈತಿ ಸಾಕು ನಡ್ರಿ ರಗಡಾತ ಹೋಯ್ ಏನ್ ಮಾಡ್ತಾ ಇದ್ದೀರಿ? ಹತ್ತೂರಿನ ಬಂಟ ಜಮೀನ್ದಾರ್ ರಂಗನಾಥ್ ಅವರು. ಓಹೋ, ಬನ್ನಿ ಬನ್ನಿ ಚಂದ್ರಕಾಂತ್ ಬೀಗರಿ, ಅದೇನೋ ತಮ್ಮ ಬಳಗದ ಸಮೇತ ಬಂದಿರಲ್ಲ, ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಂಡು ನಿಮ್ಮ ಜೊತೆ ಇನ್ನೊಂದು ನೆಂಟಿಸ್ತಿಕೆ ಮಾಡಕ ಬಂದಿರೋದಿಲ್ಲ, ನಮ್ಮ ಗೌಡ್ರಿಗೆ ಬರ್ತಕ್ಕಂತ ಹಣ ವಸೂಲಿ ಮಾಡಲು ಬಂದಿರುವೆ. ಅಂದರೇನೋ ನಿಮ್ಮ ಮಾತು? ಯಾವ ಹಣ, ಯಾವ ವಸೂಲಿ? ಹೋದ ವರ್ಷ ಶೆಟ್ರ ಕಡೆ 10 ಕೋಟಿ ಸಾಲ ಇಸ್ಕೊಂಬಂದಿದ್ರಲ್ಲ, ಆ ಹಣ. ನಾನು ಸಾಲ ತೆಗೆದುಕೊಂಡಿದ್ದು, ಮನೆ ಬರೆದು ಕೊಟ್ಟಿದ್ದು ಆ ಸೇಟು ಕಡೆಗೆ. ಅದಕ್ಕೂ ಇವರು ಏನು ಸಂಬಂಧ? ಅಲ್ಲೇ ಇರುವುದು ಮಜ. ಆ ಶೇಟನ ಕಡೆ, ಆ ಶೇಟನನ್ನು ಮುಂದಿಟ್ಟುಕೊಂಡು ನಿನಗೆ ಕೊಟ್ಟ ಹಣ ಈ ಚಕ್ರವರ್ತಿ ಚಂದ್ರಕಾಂತನ ಮನೆ ಹಣ. ನೀನು ಅರಮನೆಯನ್ನು ಬರೆದು ಕೊಟ್ಟಿದ್ದು ಈ ನನಗಿರಿ. ಇಲ್ಲಿದೆ ಕಾಗದ, ಸರಿಯಾಗಿ ನೋಡು. ಚಂದ್ರಕಾಂತ್, ನೀನು ಇದನ್ನ ಸುಳ್ಳು ಹೇಳ್ತಾ ಇದ್ದೀಯಾ? ಹೌದಾ? ನಮ್ಮ ಜಮೀನ್ದಾರರ ಹಣ ತೆಗೆದುಕೊಂಡಿದ್ದು ಆ ಶೇಟನು ಕಡೆ, ಈ ಮನೆ ಬರೆದು ಕೊಟ್ಟಿದ್ದು ಇವರಿಗಿದೆ. ಎತ್ತರಿಂದ ಮಾತನಾಡು ಚಂದ್ರಕಾಂತ. ಪ್ರತಿ ಹೆಜ್ಜೆ ಇಡುವುದರಲ್ಲಿ ಈ ಚಂದ್ರಕಾಂತನಿಗೆ ಎತ್ತರ ಶಿವರ. ಆ ಶೇಟ ಯಾರು? ಅವನ ಹೆಸರೇನಂತ ನಿಮಗೆ ಏನಾದರೂ ಚೆನ್ನಾಗಿ ಗೊತ್ತಿದೆಯೋ? ಅವನು ಎಂ ಚಂದ್ರಕಾಂತ್, ಇವನು ಎನ್ ಚಂದ್ರಕಾಂತ್. ಅವನು ನನಗೆ ದೋಸ್ತಿ ಇರುವಾಗ ನನ್ನೆದುರಿಗೆ ನೀನು ಹಣ ತರುವುದನ್ನು ನೀನು ಕಾಗದ ಬರೆದು ಕೊಟ್ಟಿದ್ದು ಈ ಎನ್ ಚಂದ್ರಕಾಂತನಿಗೆ. ಚೆನ್ನಾಗಿ ನೋಡೋ ಈ ಕಾಗದವನ್ನು. ಚಂದ್ರಕಾಂತ್, ನಿನ್ನಂತ ಮೋಸಗಾರನನ್ನು ನಾನು ಈ ಜಗತ್ತಿನಲ್ಲಿ ಕಾಣಲಿಲ್ಲ.
ನಿನ್ನ ತಮ್ಮನಿಗೆ ಇಲ್ಲ ಸಲ್ಲದ ನೆಪ ಹೇಳಿ ನನ್ನ ತಂಗಿಯ ಬಾಳನ್ನೇ ಹಾಳು ಮಾಡಿದ. ನನ್ನ ತಂಗಿಯ ಪ್ರಾಣದ ಭಯ ಹುಟ್ಟಿಸಿ ಈ ರೀತಿ ನನ್ನ ಆಸ್ತಿಯನ್ನು ಸುಲಿಗೆ ಮಾಡಲು ಹೊರಟಿದ್ದೀಯಲ್ಲ, ನಿಮ್ಮ ನಡವಳಿಕೆ ಇದೇ ರೀತಿ ಮುಂದುವರಿಯದರೆ ನಿಮ್ಮ ರಕ್ತವನ್ನು ಕುಡಿಯದೆ ನಾನೆಂದಿಗೆ ಬಿಡುವುದಿಲ್ಲ. ರಕ್ತ ಕುಡಿಯೋ ಮುಂದ ಈ ಮನೆ ಖಾಲಿ ಮಾಡಿ ಹೊರಗೆ ನಡಿ, ಇಲ್ಲಾಂದ್ರೆ ಆ ಚಂದ್ರ ಈ ಚಂದ್ರ ಇಬ್ಬರು ಚಂದ್ರ ಕುಡಿ ನಿನ್ನ ಶವದ ಯಾತ್ರೆಯನ್ನು ಹೊರಡಿಸುತ್ತೇವೆ. ಎಚ್ಚರ. ಕೋಪಿತನಾಗಿ ಕುದುರೆ ಹತ್ತಿ ಗಂಡು ಕೊಡದೆ ಹಿಡಿದು ಇವರ ರುಂಡವನ್ನು ಚಂಡ ಹಾಕಿ ಬಿಸಿ ರಕ್ತವನ್ನು ಕುಡಿಯುತ್ತಾನೆ. ಮರ್ಯಾದೆಯಿಂದ ಇಲ್ಲಿದ್ದ ಹೊರಗೆ ಹೋಗಿಬಿಡ್ರಿ. ಏ ರಂಗನಾಥ್, ನಿನ್ನ ಬಲಗೈ ಬಸವಂತನಿಗೆ ಮಾತನಾಡೋದನ್ನು ನಿಲ್ಲಿಸಕ್ಕೆ ಹೇಳು. ಇಲ್ಲ ಅಂದರೆ ನಿಮ್ಮ ತಂಗಿಯನ್ನು ನೀನು ನೋಡಲಿಕ್ಕೆ ಇರುವುದಿಲ್ಲ. ಎಚ್ಚರದಿಂದ ಮಾತನಾಡು. ಹಾ, ನನ್ನ ತಂಗಿಯ ಪ್ರಾಣದವರಿಗೂ ನಿನ್ನ ಕಪಟತನ ಮುಂದುವರಿಯುತ್ತೆ ನೀಚ. ನಿನಗೆ ನಾನು ಹೇಗೆ ಬೀಗನೆಂದು ಕರೆಯಲಿ? ನಿನಗೆ ಬೇಕಾಗಿರುವುದು ನನ್ನ ಬೀಗಸ್ತಿಕೆಯೂ ಅಲ್ಲ, ನನ್ನ ಪ್ರೀತಿಯೂ ಅಲ್ಲ. ನಿನಗೆ ಬೇಕಾಗಿರುವುದು ಬರೀ ಹಣ, ಅಂತಸ್ತು, ಆಸ್ತಿ. ಈ ಆಸ್ತಿಗೆ ಜೋತು ಬಿದ್ದು ಅಮಾಯಕಳ ಪ್ರಾಣವನ್ನು ಹೀರುವ ನೀನು ಮನುಷ್ಯನಲ್ಲ, ನರರೂಪದ ರಾಕ್ಷಸ ನೀನು, ನರರೂಪದ ರಾಕ್ಷಸ ನೀನು. ನೀವು ಎಷ್ಟರ ಹತ್ತರೂ ಈ ಮಾತಿಗೆ ಬೆಲೆ ಕೊಟ್ಟು ನಿಮಗೆ ಕನಕರ ತೋರುವವರು ಯಾರು ಇಲ್ಲ. ಈ ಬಳಗದಲ್ಲಿ ಯಾರು ಇಲ್ಲ. ಚೆನ್ನಾಗಿ ಯೋಚಿಸಿ ಮುಂದಿನ ಹೆಜ್ಜೆ ಇಡುವಂದು ಅಣ್ಣ ವೀರಭದ್ರಣ್ಣ ಹೇಳಿದ್ದು ನೀವು ಕೇಳಲಿಲ್ಲ. ಹೌದು ಬಸವಂತ, ಹೌದು. ನನ್ನ ತಂಗಿಯ ಪ್ರೀತಿಯ ಬಂಧನಕ್ಕೆ ಒಳಗಾದ ನನಗೆ ಸರಿ ಯಾವುದು ತಪ್ಪ್ಯಾವುದು ಎಂಬ ಅರಿವೇ ನನಗಿಲ್ಲ. ಈಗಲಾದರೂ ನನ್ನ ತಂಗಿಯ ಬಗ್ಗೆ ಮಾತನಾಡುವವನ ವಿಷಯವನ್ನು ಕೇಳಿದರೆ ನನ್ನ ಹೃದಯವೇ ಒಡೆದು ಹೋಗುತ್ತೆ ಬಸವಂತ, ನನ್ನ ಹೃದಯವೇ ಒಡೆದು ಹೋಗುತ್ತೆ. ಸಮಾಧಾನ ಮಾಡಿಕೊಳ್ಳಿದಣಿ, ಸಮಾಧಾನ ಮಾಡಿಕೊಳ್ಳಿ. ಅವಸರ ಮಾಡಿದರೆ ಅಪಘಾತವಾಗುತ್ತದೆ. ವಿಚಾರಿಸಿ ಯೋಚಿಸಿ. ಜಮೀನ್ದಾರ್ ರಂಗನಾಥ, ಮಾತಿನಲ್ಲಿ ಮೌನವನಾಗಿ ನಿಂತರಿ. ನನಗೆ ನಾಣ್ಯದ ಬೆಲೆ ಗೊತ್ತಿಲ್ಲಂತ ದಡ್ಡ ಅನ್ನುತ್ತಾರೆ. ಬೇಗ ಉತ್ತರ ಕೊಡೋ ನನ್ನ ಮಾತಿಗೆ. ಚಂದ್ರಕಾಂತರೇ, ತಾವು ಒಂದು ವಾರ ಟೈಮ್ ಕೊಡಿ. ಆ ಸೇಟುನ ಕ್ಷಮ ನಿಮ್ಮ ದುಡ್ಡವನ್ನು ವಾಪಸ್ಸು ಕೊಡುತ್ತೇವೆ. ನಿಮ್ಮ ದನಿ ಕೊಡ್ತಕ್ಕಂಥ ವಾದ್ಯ ಮುಗಿದು 1 ತಿಂಗಳ ಗತಿಸಿದೆ. ವಾದ್ಯ ಮುಗಿದ ಮರುದಿನವೇ ಬರಬೇಕೆಂದು ಕಾಗದ ಬರೆದು ಕೊಟ್ಟಿದ್ದು ಇಲ್ಲಿ ಚೆನ್ನಾಗಿ ನೋಡು. ನೀವು ಬರೆದು ಕೊಟ್ಟ ಕಾಗದ ಇಲ್ಲೇ ಇದೆ. ಕಾನೂನಿನ ಪ್ರಕಾರ ಈ ಮನೆಯನ್ನು ಹರಾಜು ಹಾಕಿ ಈಗಲೇ ನಿಮ್ಮ ತಂಗಿಯಿಂದ ಆ ಮನೆಯನ್ನು ಪಡೆದುಕೊಳ್ಳುತ್ತೇವೆ. ಚೇಚೆ, ಹಾಗ ಮಾಡಬೇಡಿ ಚಂದ್ರಕಾಂತ್. ನನಗಾಗುತ್ತಿರುವ ಸಂಕಟ ನನ್ನ ತಂಗಿ ನೋಡಬಾರದು. ನಾನು ಅವಳ ಎದುರಿಗೆ ಸದಾ ನಗು ನಗುತ್ತಾ ಇರಬೇಕು. ಇಲ್ಲ ಅಂದರೆ ನನ್ನ ತಂಗಿ ಜೀವದಿಂದ ಉಳಿಯುವುದಿಲ್ಲ. ದಯವಿಟ್ಟು ಹಾಗ ಮಾಡಬೇಡಿ ಚಂದ್ರಕಾಂತ್, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. 1 ವಾರದಲ್ಲಿ ನಿಮ್ಮ 10 ಕೋಟಿ ಹಣ ಕೊಟ್ಟು ಋಣಮುಕ್ತನಾಗುತ್ತೇನೆ. ಬಡವ, ಇದು ಎಂದಿಗೂ ಸಾಧ್ಯವಿಲ್ಲ. ಮುಚ್ಚು ಬಾಯಿ ಹುಚ್ಚ ಸುಳೆ ಮಗನೇ. ನಾಡಿಗೆ ಒಡೆಯನಾಗಿ ನಿಮ್ಮಂತ ಕಡು ಪಾಪಿಗಳಿಗೆ ಮರುಜನ್ಮ ಕೊಟ್ಟ ಆ ಒಡೆಯನಿಗೆ ಬಡವ ಎನ್ನುತ್ತೀಯ.
ನಿನ್ನನ್ನು ಇಲ್ಲೇ ಗುದ್ದಿಕೊಳ್ಳುತ್ತೇನೆ, ಎಚ್ಚರ. ಬಸವಂತ, ದಣಿ, ನೀವು ಬೇಕಾದಷ್ಟು ಹೊಡ್ರಿ, ಇವರ ಮೇಲಿನ ಕೋಪಾಗ್ನಿ ಜಾಲ ಎಂದೂ ಆರುವುದಿಲ್ಲ. ಇವರ ತಮ್ಮನಿಂದ 10 ಕೋಟಿ ಹಣ ಪಡೆದು ಆ ಹಣ ಅವನ ಮನೆ ತುಂಬಿಸಿಕೊಂಡು ಅದ ಹಣ ನಿಮಗೆ ಸಾಲವನ್ನು ಆಗಿ ಕೊಟ್ಟಿ, ಫ್ಯಾಕ್ಟರಿಯ ನೆಪದಲ್ಲಿ ಭಾಗ್ಯ ಸಿಟ್ಟಲಿಯಲ್ಲಿ ವಿಷ ಬೀಜವನ್ನು ಬಿತ್ತಿ ಈ ಮನೆಯೇ ತನ್ನ ಕೈವಶ ಮಾಡಿಕೊಳ್ಳಬೇಕೆಂಬ ಉದ್ದೇಶ ಇವರ ಅಣ್ಣ ತಮ್ಮಂದಿರ ಕಪಟ ನಾಟಕ. ದಯವಿಟ್ಟು ಇವರಿಗೆ ಹಣವನ್ನು ವಾಪಸ್ ಕೊಡಬೇಡಿರಿ. ನುಡಿಯಬೇಡ ಬಸವಂತ ಕೆಡಕ ಮಾತನ್ನು. ಧರ್ಮ ರಕ್ಷಿತ ರಕ್ಷಿತ ಎಂಬುವಂತೆ ನಾವು ಧರ್ಮವನ್ನೇ ಮಾಡೋಣ. ಕೊನೆಗೊಂದು ದಿನ ಪಾಂಡವರಂತೆ ಜಯಿಸೋಣ. ಬಾ ಚಂದ್ರಕಾಂತ್, ಬಾ. ನಿನಗೆ ಈ ಅರಮನೆ ಬೇಕು ತಾನೆ, ಬಾ. ನೀನು ಈ ರೀತಿ ಕಪಟ ನಾಟಕ ಮಾಡದೆ ನಿನ್ನ ತಮ್ಮ ನನ್ನ ತಂಗಿಯ ಜೊತೆಗೆ ಬಂದು ಅವತ್ತೇ ಈ ಅರಮನೆ ಬೇಕೆಂದಿದ್ದರೆ ಸಂತೋಷದಿಂದ ಅವತ್ತೇ ಬಿಟ್ಟು ಕೊಡುತ್ತಿದ್ದೆ. ಆದರೆ ಈ ರೀತಿ ನಿನ್ನ ಕಪಟ ನಾಟಕ ಮಾಡಿ ಈ ಅರಮನೆಯನ್ನು ಪಡೆದುಕೊಳ್ಳುತ್ತೀಯಲ್ಲ, ನನಗೆ ನಾಚಿಕೆ ಬರುತ್ತದೆ. ಧರ್ಮದಿಂದ ಮಾತನಾಡಿ ಧರ್ಮದಿಂದ ಈ ಧರ್ಮದ ಮನೆಯನ್ನು ಪಡೆದುಕೋ. ತೆಗೆದುಕೋ ಈ ಚಾವಿಯನ್ನು. ಬಸವಂತ, ಹೇಳದಣಿ, ಬ್ಯಾಂಕ್ ಒಳಗಡೆ ಹೋಗಿ ಬ್ಯಾಂಕ್ ಲಾಕರ್ ಚಾವಿ ತೆಗೆದುಕೊಂಡು ನಮ್ಮ ಆಸ್ತಿ ಪತ್ರವನ್ನು ತೆಗೆದುಕೊಂಡು ನಮ್ಮ ಅರಿವೆಯ ಬ್ಯಾಗ್ ಅನ್ನು ತೆಗೆದುಕೊಂಡು ಬಾ. ಆಯ್ತು ದಣಿಗಳೇ, ತೆಗೆದುಕೊಂಡು ಬರುತ್ತೇನೆ. ಅಮ್ಮ ಮನೆ ಎಂಬ ಗೃಹ ಲಕ್ಷ್ಮಿ, ಜನ ಮೆಚ್ಚಿದ ಜಮೀನ್ದಾರನೆಂಬ ಮನೆಯು ಇದೇ ಬೆರಳು ಮಾಡಿ ತೋರಿಸಿದ ನಿನ್ನನ್ನು ನಾನು ಇಂದು ಬಿಟ್ಟು ಹೋಗುತ್ತಿದ್ದೇನೆ. ನಾನು ಇದುವರೆಗೂ ಸಕಲ ಪ್ರಾಣಿಗಳ ಮನಸ್ಸನ್ನು ನೋಯಿಸಿದ್ದರೆ ಮರಳಿ ನನಗೆ ಇಲ್ಲಿ ಸ್ಥಾನ ಕೊಡು. ಇರದಿದ್ದರೆ ಬೀದಿ ಭಿಕಾರಿಯಂತೆ ತಿರುಗಾಡಿಸಮ್ಮ, ಬೀದಿ ಭಿಕಾರಿಯಂತೆ ತಿರುಗಾಡಿಸು. ಬರುತ್ತೇನೆ. ಜನಗಣ ಮಾತಾ ಸಿರದಲ್ಲಿ ಗರಿಸಿದ ಅನುಪಮ ರಘುರಾಮ ಇಂದಿಲ್ಲದಲೇ ಈ ಮನೆಗೆ ನಾನೇ ರಾಜ. ಹೇ ದೇವ ದಯಸಾಗರ, ಈ ಧರ್ಮಾತ್ಮನ ಧರ್ಮವನ್ನು ಅಗ್ನಿ ಪರೀಕ್ಷೆ ಮಾಡಲೆಂದೇ ಮಾಡಿದೀಯಾ. ಈ ಕಾರ್ಯವನ್ನು ಒಂದೇ ಸಮನ ತಿರುಗುತ್ತದೆ ಈ ಕಾಲಚಕ್ರ. ತಿರುಗಿ ತಿರುಗಿ ಅದರ ಸೆಳೆತಕ್ಕೆ ಇನ್ನೂ ಅದೆಷ್ಟು ಜನ ಬಲಿ ತೆಗೆದುಕೊಳ್ಳುತ್ತದೆಯೋ ನಾ ಕಾಣಿ. ಓ ಕಾಲಚಕ್ರವೇ, ಧಿಕ್ಕಾರವಿರಲಿ, ಈ ನಿನ್ನ ಕಾರ್ಯಕ್ಕೆ ಧಿಕ್ಕಾರವಿರಲಿ. ಮನೆ ಮಡದಿ ಮಸನವಾಗಿ ಮೇಲು ಪರ್ವತದಂತ ನನ್ನ ಆಸ್ತಿ ವಿಧಿ ಪಾಲು ಆಗುತ್ತದೆ ಎಂದರೆ ನಿನ್ನ ಆವಾಸ್ಥಾನಕ್ಕೆ ನೆಲೆನೇ ಇಲ್ಲವೇ? ಹೇ ಅಖಂಡೇಶ್ವರ, ಓ ದುಷ್ಟರ ಮರ್ತನಕ್ಕೆ ನಿನ್ನ ಉರಿಗಣ್ಣು ತೆರೆಯಲಿಲ್ಲವೇ ತಂದೆ? ನಿನ್ನ ಉರಿಗಣ್ಣು ತೆರೆಯಲಿಲ್ಲವೇ? ಹೇಳು ಶಂಕರ, ಹೇಳು. ಮನಸ್ಸಿಗೆ ಘಾತ ಮಾಡಿಕೊಳ್ಳಬೇಡಿ ದಣಿ, ಸಮಾಧಾನ ಮಾಡಿಕೊಳ್ಳಿ. ಇದಕ್ಕೊಂದು ಹೊಸ ದಾರಿ ಏನಾದರೂ ಹುಡುಕಲೇಬೇಕು. ಯಾವುದು ಬಸವ ನಿನ್ನ ಹೊಸ ದಾರಿ? ಧರ್ಮಾತ್ಮರಾದ ಪಾಂಡವರಿಗೆ ಶ್ರೀಕೃಷ್ಣನಂತೆ ನೀನು ನಮಗೆ ದಾರಿ ತೋರಿಸು. ಆ ಸಮಯ ಖಂಡಿತ ಸಮೀಪ ಬಂದಿದೆ ದಣಿಗಳೇ. ಈ ಕುರುಕ್ಷೇತ್ರ ಎಂದೇ ಮುಗಿದು ಹೋಗುತ್ತಿತ್ತು, ಆದರೆ ಈ ಅಣ್ಣನ ಆಜ್ಞೆಯ ತಡೆಯಾಗಿದೆ. ಅಂದರೆ ಇದಕ್ಕೆಲ್ಲ ನಾನೇ ಕಾರಣನೇ? ಹೇಳು ಬಸವ, ಹೇಳು.
ಈ ಜಮೀನ್ದಾರನ ವಂಶವ ಕಮರುವ ಮುನ್ನ ಅದಕ್ಕೆ ನೀನು ಬೆಳಕು ತೋರು. ಆಯ್ತು ನಡೀರಿ, ಆಯ್ತು ನಿಲ್ಲಿರಿ. ಭದ್ರಾ ಭಾರತಿ ಇದೇ ದಾರಿಲಿ ಬಂದರು. ಅದು ಇದೇನು ಹೊಸ ದಾರಿ ತೋರು ಎನ್ನುತ್ತ ಬೆಳಕು ತೋರು ಎನ್ನುತ್ತಿದ್ದು ಅಂದಿರಲ್ಲ. ಅದನ್ನು ಹೇಳಲಿಕ್ಕೆ ಅವರಿಂದ ಪ್ರತಿಜ್ಞೆ ಮಾಡಿಕೊಂಡಿದ್ದೇನೆ. ಆಜ್ಞೆ ಕೊಡಿ. ಆಯ್ತಪ್ಪ. ಈಗ ಬಂದೇನಪ್ಪ ಸೋದರ? ಹೌದಣ್ಣ, ಈಗಲೇ ಬಂದೆ. ಅಣ್ಣ, ಏನಿದೆಲ್ಲ ನಿಮ್ಮ ಕೈಯಲ್ಲಿ ಸುಟ್ ಕೇಸು ಹಾಗೂ ಇವರ ಕೈಯಲ್ಲಿ ಅರಿಬೇಕಂಟು. ದಿನಾಲು ಹುಣ್ಣಿಮೆಯ ಚಂದ್ರನಂತೆ ಪಳ ಪಳ ಹೊಳೆಯುತ್ತಿರುವ ಈ ನಿನ್ನ ಮುಖದಲ್ಲೇಕೋ ಇಂದು ಮುಖ ಬಾಡಿದೆಯಲ್ಲಣ್ಣ. ಯಾಕಣ್ಣ, ಯಾಕೆ? ಹೌದು ಮಾವ, ಏನಾಯ್ತು ಅಂತ ಹೇಳಿ ಮಾವ, ಹೇಳಿ. ಅದನ್ನು ನಾನೇ ನಿಮಗೆ ಹೇಳಲಿಕ್ಕೆ ಇವರ ಆಜ್ಞೆಯನ್ನು ಪಡೆದುಕೊಂಡಿದ್ದೇನೆ. ಸೇಟುವ ನಭದಲ್ಲಿ ಆ ಚಂದ್ರಕಾಂತ ಲಕ್ಷ್ಮೀಕಾಂತನಾಗಿ ಹೊಸ ಫ್ಯಾಕ್ಟರಿಯ ಸುಳ್ಳು ನೆಪ ಮಾಡಿ ಭಾಗ್ಯಶ್ರೀಗಳಿಂದ 10 ಲಕ್ಷ ಹಣ ಪಡೆದು ಅದೇ ಹಣದಲ್ಲಿ ನಾನು ಈ ಮನೆಯನ್ನು ಬರೆಸಿಕೊಂಡಿದ್ದೆಂದು ಕರಾರ ಪತ್ರ ತೋರಿಸಿ ಇವರನ್ನು ಮನೆಯಿಂದ ಆಚೆ ಹಾಕಿದ ಚಾಂಡಾಲ ಚಂದ್ರಕಾಂತ. ಅಣ್ಣ, ನಿನ್ನ ಮೌನಕ್ಕೆ ನಿನ್ನನ್ನು ಮನೆ ಬಿಟ್ಟು ಹೊರ ಹಾಕಿದನ ಚಂದ್ರಕಾಂತ. ಇಂದು ಕ್ರಾಂತಿಗೆ ನಾನು ನಾಂದಿ ಹಾಡಲೇಬೇಕು. ತಂಗಿಯ ಪ್ರೀತಿಗೆಂದು ನೀನು ಆ ಚಾಂಡಾಲರಿಗೆ ಕೊಟ್ಟ ಹಣ ಬೆಳ್ಳಿ ಬಂಗಾರ ಅಷ್ಟಿಷ್ಟಲ್ಲ, ಒಂದೇ ಎರಡೇ, ಇಷ್ಟೆಲ್ಲ ಸಾಲದು ಅಂತ ಆ ಚಂದ್ರಕಾಂತ ನಿನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆಂದರೆ ನಾನವನ ಸಿರ ಕಡೆಯದೆ ನಾ ಬಿಡಲಾರೆ. ಹೌದಣ್ಣ, ಹೌದು. ನನ್ನ ತಂಗಿಯ ಗಂಡ ಈ ಮನೆ ಅಳಿಯನಾದರೂ ಸರಿ, ಆ ಲಕ್ಷ್ಮೀಕಾಂತನನ್ನು ನಾನು ಬಿಡಲಾರೆ. ತನ್ನ ಸ್ವಾರ್ಥಕ್ಕಾಗಿ 100 ಮಂದಿ ತಮ್ಮಂದಿರನ್ನು ಬಲಿ ಕೊಟ್ಟ ದುರ್ಯೋಧನನಂತೆ ಆ ಅಹಂಕಾರದಿಂದ ತನ್ನನ್ನು ಚಕ್ರವರ್ತಿ ಬಲಿ ಕೊಡಲು ಹೋಗುತ್ತಿದ್ದಾನೆ. ಆ ಚಂದ್ರಕಾಂತ ಲಕ್ಷ್ಮೀಕಾಂತನ ತಮ್ಮನಲ್ಲ, ಆ ಲಕ್ಷ್ಮೀಕಾಂತ ಚಂದ್ರಕಾಂತನ ತಮ್ಮನಲ್ಲ. ತಮ್ಮನಲ್ಲೇವೆ ಅಂದರೆ ಮತ್ತಾರವನು? ನನ್ನ ಆಸ್ತಿಯನ್ನು ಕಬಳಿಸಿದ, ನನ್ನನ್ನು ಕಾಡಿ ಕಾರು ಅಪಘಾತದಲ್ಲಿ ಆಕ್ಸಿಡೆಂಟ್ ಮಾಡಿದ. ಕಾರು ಅಪಘಾತದಲ್ಲಿ ಸತ್ತು ಹೋದ ನಮ್ಮ ಚಿಕ್ಕಪ್ಪನ ಯಶವಂತನ ಮಗ. ಇದು ಯಾವ ವಿಚಿತ್ರ ಸಂಗತಿ ಬಸವಂತ? ಅವರ ತಮ್ಮನಾಗಿ ಅವನ ಮನೆಯನ್ನು ಹೇಗೆ ಸೇರಿಕೊಂಡ? ನನ್ನ ಚಿಕ್ಕಪ್ಪನ ಕುಟುಂಬದವರೆಲ್ಲ ಮನೆ ದೇವರಿಗೆ ಹೊರಟಾಗ ಆಕ್ಸಿಡೆಂಟ್ ಮಾಡಿ ತನ್ನ ಕಾರಿನಿಂದ ಆಕ್ಸಿಡೆಂಟ್ ಮಾಡಿ ಅವರನ್ನು ಸಾಯಿಸಿ ಅವರ ಆಸ್ತಿಯನ್ನು ಪಡೆದು ಕೂಸಾಗಿದ್ದಾಗ ತಮ್ಮನೆಂದು ಸಾಕಿ ಇದು ಎಲ್ಲ ಅವತನಕ್ಕೆ ಕಾರಣಭೂತನಾಗಿದ್ದಾನೆ. ತನ್ನ ಆಶಾ ಆಮಿಷಕ್ಕೆ ಸಾವಿರಾರು ಜನರನ್ನು ಬಲೆ ತೆಗೆದುಕೊಂಡ ಇವನಿಂದಲೇ 100 ಜನರು ಹಾಳಾಗಿದ್ದಾರೆ. ಅನೇಕ ಗರತಿಯರ ಮಾಂಗಲ್ಯಕ್ಕೆ ಕುಂದು ತಂದ ಆ ಚಂದ್ರಕಾಂತನೊಂದು ನಾನಿಂದು ಬಿಡಲಾರೆ. ಹೌದು, ಆ ಚಕ್ರವರ್ತಿ ಬದುಕಬಾರದು. ಏಕೆಂದರೆ ಈ ಮನಿ ಸೌಭಾಗ್ಯ ನಿನ್ನ ಅತ್ತೆಯ ಲಕ್ಷ್ಮಿಯನ್ನು ಕೊಂದಿದ್ದು ಇವನೇ. ಬಸವಂತ, ಏನು ಹೇಳುತ್ತಿರುವೆ ನೀನು? ನನ್ನತ್ತಿಗೆ ಲಕ್ಷ್ಮಿ ತಾಯಿಯನ್ನು ಕೊಂದ ಪಾಪಿಯ ಚಂದ್ರಕಾಂತನೇ. ಬಸವಂತ, ಮೊಲಗಿದ ಕಟ ಸರ್ಪವನ್ನು ಪಡೆದಪ್ಪಿಸಿದೆ. ಅಣ್ಣ, ನೀನು ಹಾಕಿದ ಪ್ರತಿಜ್ಞೆಯನ್ನು ಇಂದು ತೆಗೆದು ಹಾಕಿ
ನಾನು ಅವನನ್ನು ಕಡದೆ ತೀರ್ತೀನಣ್ಣ. ತೆಗೆದಾಕು ನಿನ್ನ ಪ್ರತಿಜ್ಞೆಯನ್ನು. ಶಾಂತನಾಗು ತಮ್ಮ, ಶಾಂತನಾಗು. ಇನ್ನೆಲ್ಲಿ ಶಾಂತಿ ಅಣ್ಣ ಈ ನಿನ್ನ ತಮ್ಮನಿಗೆ? 100 ಆನೆಯ ಬಲ ಶಕ್ತಿ ಹೊಂದಿರುವ ಈ ನಿನ್ನ ತಮ್ಮನಿರುವಾಗ ಈ ಸುದ್ದಿಯನ್ನು ಕೇಳಿ ನಾನು ಹೇಗೆ ಸುಮ್ಮನಿರಬೇಕು? ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಹೊತ್ತಿಗೆಯ ಪ್ರಾಣ ತೆಗೆದು ನನ್ನ ತಂಗಿಯ ಸಂಪತ್ತನ್ನೇ ಲೂಟಿ ಮಾಡಿದ. ಶ್ರೀಮಂತಿಕೆ ಶಿಖರವನ್ನೇರಿ ಗೊಗಾಜಿನಗುತ್ತಿರುವ ಅವನ ಬೋಬಲದೊಳ ಬಿತ್ತಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಅಣ್ಣ, ನನ್ನ ಆತ್ಮಕ್ಕೆ ಶಾಂತಿ. ಬೇಗ ಅಪ್ಪಣೆ ಕೊಡೋಣ ಈ ನಿನ್ನ ತಮ್ಮನಿಗೆ. ಧರ್ಮರಾಜನಿಗೆ ಬಂದ ಸಂಕಟ ನನಗೂ ಬಂದೊದಗಿತೆ. ಪಾಂಡವರಿಗೆ ಬಂದ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ನಿಮ್ಮ ಧರ್ಮದಿಂದಲೇ ನಿಮಗೆ ಜಯ ಎಂಬ ಮಾತು ನನಗೀಗ ಅನಿವಿಸುತ್ತೆ. ಏ ತಂದೆ ಶ್ರೀಕೃಷ್ಣ ದೇವ, ನಿಜಕ್ಕೂ ನಾನು ಇಲ್ಲಿವರೆಗೂ ಧರ್ಮದಿಂದ ನಡೆದಿದ್ದರೆ ನನಗೆ ಜಯ, ಇಲ್ಲದಿದ್ದರೆ ಅಪಜಯ. ಎಲ್ಲೋ ಪಾಪಿ ಚಕ್ರವರ್ತಿ ಚಂದ್ರಕಾಂತ, ಕೊನೆಗೂ ನನ್ನ ಬಾಯಿಂದಲೇ ನಿನಗೆ ಸಾಯಿಸು ಎಂದು ಅನಿಸಿಕೊಂಡಿಯೋ? ಇದು ನನ್ನ ಶಾಪವಲ್ಲ, ನನ್ನ ಧರ್ಮ ಪತ್ನಿ ಮಹಾಪತಿರದೆ ಲಕ್ಷ್ಮೀ ಶಾಪ. ತಮ್ಮ ಭದ್ರ, ಬಡವರ ರಕ್ತವನ್ನು ಕುಡಿದು ಕುಪಿತನಾಗಿ ಮೆರೆಯುತ್ತಿರುವ ಆ ಚಕ್ರವರ್ತಿ ಚಂದ್ರಕಾಂತನು ಅದು ಎಂತ ಬೆದ್ದವಾದ ಚಕ್ರವನ್ನು ಅಡಿಗೆ ಕುಂತರು. ಅರ್ಜುನನ ಶಪಥ ಮಾಡಿ ಆ ಜಯದ್ರಥನ ರುಂಡವನ್ನು ತೆಗೆದಂತೆ ಆ ಚಕ್ರವರ್ತಿ ರುಂಡವನ್ನು ತೆಗೆದು ಈ ಯಲಬುರ್ಗಿ ಗ್ರಾಮದಿಂದ ಬಿಟ್ಟು ತುಂಬುರ್ಗಟ್ಟೆ ಗ್ರಾಮಕ್ಕೆ ಓಡಿಸು. ಅಂದಾಗಲೇ ಈ ಜಮೀನ್ದಾರನ ಆತ್ಮಕ್ಕೆ ಶಾಂತಿ. ಆಯ್ತಣ್ಣ, ಆಯ್ತು. ದುರ್ಯೋಧನನ ತೊಡೆಯನ್ನು ಮುರಿದು ಅವನ ಬೊಕ್ಕ ಸ್ಥಳ ಹರಿಯಲು ಭೀಮ ಪ್ರತಿಜ್ಞೆ ಮಾಡಿದಂತೆ ರಣರಂಗದಲ್ಲಿ ಕರ್ಣನನ್ನು ಕೊಲ್ಲಲು ಅರ್ಜುನನು ಜಯಶಾಲಿ ಆದಂತೆ ಜಯದ್ರಥನ ರುಂಡವನ್ನು ಆ ಭೀಮನು ಪಡೆದಂತೆ ನಾನಿಂದು ಆ ಚಕ್ರವರ್ತಿಯ ರುಂಡವನ್ನು ಚಂಡಾಡದಿದ್ದರೆ ನಾನು ನಿನ್ನ ತಮ್ಮ ವೀರಭದ್ರನಲ್ಲ. ನಾಳೆ ಸೂರ್ಯಾಸ್ತದೊಳಗಾಗಿ ಆ ವೀರಭದ್ರ ಮರಣವನ್ನು ಒಪ್ಪದಿದ್ದರೆ ಆ ಚಕ್ರವರ್ತಿಯ ಪಾದದಿಂದ ನನ್ನ ಹತ್ತಿಗೆ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಹೆಸರು ವೀರಭದ್ರನಲ್ಲ. ನಡೀರಿ, ನೀವೆಲ್ಲರೂ ಮನೆಗೆ ನಡೆಯಿರಿ. ನಾನು ಆ ಪತ್ರದಿಂದ ಹೋಗುತ್ತೇನೆ. ಎಲ್ಲವೂ ಆ ಮಗ್ಗಿ ಬಸವೇಶ್ವರನ ಇಚ್ಛೆ. ಹೌದು ಬಾರಮ್ಮ, ಬರ್ತಿ, ಹೋಗೋಣ. ಹೌದು ಮಾವ, ಅದಕ್ಕೆಲ್ಲ ನಿಮ್ಮ ಧರ್ಮ ಕವಚ ಇದ್ದೇ ಇರ್ತದೆ. ಬನ್ನಿ ಹೋಗೋಣ. ಸೂರ್ಯಚಂದ್ರರೇ ನಿನಗಂದರು ಭುಜಂಗ, ಈ ಮನೆಯ ಸುಣ್ಣ ಬಣ್ಣ ಎಲ್ಲ ಮುಗೀತಾ? ಸಂಪೂರ್ಣ ಮುಗೀತು ಗೌಡ್ರೆ. ಹೌದು. ಅಣ್ಣವರು ಈಗ ಯಾವ ಕೆಲಸಕ್ಕೆ ಹೋಗಿದ್ದಾರೆ? ಅಣ್ಣ ಅವರು ಬಾಂಬೆ ಟೌನ್ ಭೇಟಿಯಾಗಿ ಹೋಗಿದ್ದಾರೆ. ಅವರ ಬೆಂಬಲಕ್ಕೆ ನೀನು ಹೋಗ್ಲಿಲ್ವೇನೋ? ಅದು ಗುಪ್ತವಾಗಿದೆ ಗೌಡ್ರೆ. ಸರಿ, ಇವತ್ತಿನ ಆಳಿನ ಪಗಾರ ಎಲ್ಲ ನೀನೇ ಸರಿ ಮಾಡು. ಅನೇಕ ಜನರು ಬರುವಂತೆ ಶ್ರೀಮಂತಿಗೆ ಬಂದಾಗ ನಾನು ನಿನ್ನ ಬಂಧು ಅಂತ ಬಂದವರು ಅದೆಷ್ಟೋ ಜನ ನನ್ನ ಶ್ರೀಮಂತಿಕೆಯ ಅಸೂಯೆ ಪಟ್ಟು ಹೀಗೆ ಮಾತನಾಡುವ ಅನೇಕ ಜನರು ನನ್ನ ಹಿಂದೆ ಬಂದು ನಿಲ್ತಾರೆ. ನನಗೆ ಈಗ ನಗುನೇ ಬರ್ತಾ ಇದೆ. ಇರ್ಲಿ ಇರ್ಲಿ.
ನನ್ನಣ್ಣ ಹಾಗೂ ನನ್ನ ತಂಗಿಗೆ ಅವಮಾನ ಮಾಡಿ ತನ್ನ ಚಕ್ರಾಧಿಪತ್ಯವನ್ನು ಸಾಧಿಸಿ ಈಗ ಎಲ್ಲಿ ಅಡಿ ಕುಳಿತಿರುವನೋ ಆ ಚಕ್ರವರ್ತಿ ಚಂದ್ರಕಾಂತ ಅವನನ್ನು ಹುಡುಕಿ ಅವನನ್ನು ಹೊರ ತೆಗೆದು ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನಾನು ಜಮೀನ್ದಾರನ ತಮ್ಮ ವೀರಭದ್ರ ಭದ್ರನೇ ಅಲ್ಲ, ಲಕ್ಷ್ಮೀಕಾಂತ ಚಂದ್ರಕಾಂತ ನಿಮಗಾಗಿ ಕಾದು ಕುಳಿತಿದ್ದೇನೆ. ಮಿಡಿ ನಗರನಾಗಿ ಬರುತ್ತಿದ್ದೇನೆ. ಇದುವರೆಗೆ ನಾನು ಮಾಡುತ್ತಾ ಬಂದಿರುವ ನನ್ನ ಕಾರ್ಯಗಳೆಲ್ಲ ನನ್ನಂತೆ ಸಾಗಿದವು. ಆದರೆ ಈಗ ಕೊನೆಗೆ ಉಳಿದಿರುವುದು ಒಂದೇ ದಾರಿ ಕೊಲೆ. ಅದು ಯಾರ ಕೊಲೆ? ಅದು ನನ್ನ ತಮ್ಮನಿಗಾಗಿ ಲಕ್ಷ್ಮೀಕಾಂತನ ಕೊಲೆ. ಏ ಚಂದ್ರಕಾಂತ, ನಿಜ ಸಂಗತಿ ಏನೊಂದು ತಿಳಿಯದೆ ಇಷ್ಟು ದಿನ ನಿನಗೆ ನಿನ್ನ ಮಾತು ಕೇಳಿ ನಾನು ಹುಚ್ಚನಾಗಿದೆ. ಆ ಬಡ ಮುಗ್ಧ ಭದ್ರನನ್ನು ನಾನು ತುಂಬಾ ನೋಯಿಸಿದೆ. ಭದ್ರ, ಹೇಳಮ್ಮ, ಇವನೇ ನಮಗೆ ಆಸ್ತಿಗೆಲ್ಲ ಕಾರಣ. ಹೌದು ಭದ್ರ, ಇವನ ಮಾತು ಕೇಳಿ ನಾನು ಇವನಂತೆ ನಡೆದುಕೊಂಡೆ. ದಯವಿಟ್ಟು ನನ್ನ ಕ್ಷಮೆ ಮಾಡ್ಬೇಕಪ್ಪ. ತಪ್ಪು ಅರಿವು ಈಗಾದ್ರೂ ಆಯ್ತಲ್ಲಪ್ಪ. ಇನ್ನು ಮುಂದಾದ್ರೂ ನೀನು ಒಳ್ಳೆಯ ಮನುಷ್ಯನಾಗಿ ಬದುಕು. ಆದ್ರೆ ಇಷ್ಟೆಲ್ಲ ಕಾರಣನಾದ ಇವನನ್ನು ಹಾಗೆ ಬಿಡಬಾರ್ದು. ಮೊದಲು ಇವನನ್ನು ಮುಗಿಸುವ ಕೆಲಸ ಮಾಡು. ಭದ್ರ, ಅವನ ಕೆಲಸ ನಾ ಮುಗಿಸ್ತೀನಿ. ನನ್ನ ತಂದೆ ತಾಯಿನ ಎಲ್ಲ ಸಾಧ್ಯವಿಲ್ಲ, ಸುಳ್ಳು ಮಾತು ಇದು. ನಮ್ಮ ಬೇಡ ಇವರ ಬಂಡ್ರ ಮಾತಮನ್. ಲೇ ಚಂದ್ರಕಾಂತ, ಈ ರೀತಿ ನಿನ್ನ ಮಾತುಗಳನ್ನು ಬದಲಾಯಿಸಿದ್ರೆ ನಾನು ನಂಬ್ತೇನೆ ಮಗನೇ. ಈಗಲೇ ನನ್ನ ಗುಂಡಿಗೆ ಹಾತು ಮಾಡ್ತೀನಿ. ಇಂದಿಗೆ ಮುಕ್ತಾಯವಾಯಿತು ನಾನು ಅಂದುಕೊಂಡ ಸೇಡು. ರಂಗನಾಥಣ್ಣ, ಈಗಲಾದರೂ ಸಮಾಧಾನವಾಯಿತೇ ನಿನ್ನ ಆತ್ಮಕ್ಕೆ?